ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಇವತ್ತು ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬಹುದಾದಂಥ ಕಾಲ್ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ತುಂಬಾ ಮಸಾಲೆಗಳನ್ನ ರುಬ್ಬಿ ಹಾಕಿ ಮಾಡೋವಂಥ ಅವಶ್ಯಕತೆ ಇಲ್ಲ. ತುಂಬ ಈಸಿಯಾಗಿ ಟೈಮ್ ಇಲ್ಲ, ಬೇಗ ಬೇಗ ಮಾಡ್ಕೋಬೇಕಂದಾಗ ಈ ಒಂದು ಪಟ್ಟಂತ ಈ ರೆಸಿಪಿನ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ, ಮತ್ತೆ ನೀವೇ ಮಾಡ್ತೀರಾ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಕಾಲು ಹಾಗೆ ಸ್ವಲ್ಪ ಮಟನ್ನ ತೊಗೊಂಡಿದ್ದೀನಿ. ಮಟನ್ ಏನಕ್ಕೆ ಅಂದರೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಅಷ್ಟೇ. ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಹಸಿಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಇದಕ್ಕೆ ನಾವು ತೆಗೆದುಕೊಂಡಿರ್ತಕ್ಕಂಥ ಕಾಲು ಮತ್ತು ಮಟನ್ನ ಹಾಕಿ ಚೆನ್ನಾಗಿ ನೀರಿನ ಅಂಶ ಏನಿದೆ ಅದೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ, ವಯಸ್ಸಾದವ್ರಿಗೆ, ಹಾಗೆ ಮೂಳೆಗಳು ಪ್ರಾಬ್ಲಮ್ ಇರುತ್ತಲ್ಲ, ನೋವಿರುತ್ತೆ ಅಂಥವ್ರಿಗೆ ಇದು ತುಂಬ ಒಳ್ಳೆಯದು. ಮತ್ತು ಇಮ್ಯುನಿಟಿ ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬೇಕಾಗುತ್ತೆ ನಿಮಗೆ ಎಷ್ಟು ಸೂಪ್ ಬೇಕಾಗುತ್ತೋ ಅಷ್ಟು ನೀರನ್ನು ಇದಕ್ಕೆ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 5 ವಿಸಿಲ್ನ ಇದನ್ನು ಹೊಡೆಸ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ, ತುಂಬ ಎಳೆದಾದರೆ ಸ್ವಲ್ಪ ಒಂದು 3-4 ವಿಸಿಲ್ಗೆ ಬೆಂದೋಗ್ಬಿಡುತ್ತೆ. ಸ್ವಲ್ಪ ಬಲ್ತಿರೋದಾದರೆ 5 ವಿಸಿಲ್ ಹಾಕ್ಸ್ಕೋಬೇಕಾಗತ್ತೆ. 5 ವಿಸಿಲ್ ಹಾಕ್ಸ್ಕೊಂಡ ನಂತರ ಇದು ನಂದು ಪರ್ಫೆಕ್ಟಾಗಿ 5 ವಿಸಿಲ್ಗೆ ಬೆಂದೋಗಿತ್ತು. ನಂತರ ಇದಕ್ಕೆ ನಾನು ಮಸಾಲಗಳು ಅಥವಾ ಇದನ್ನು ಫ್ರೈ ಮಾಡಿ ರುಬ್ಬಿ ಅಂಥದ್ದು ಏನೂ ಹಾಕೋತಾ ಇಲ್ಲ. ಹಾಗೆಯೇ ಫಸ್ಟ್ ಮೆಣಸು ಮತ್ತು ಜೀರಿಗೆನ ಸ್ವಲ್ಪ ಚೆನ್ನಾಗಿ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಕೈಯಲ್ಲೇ ಕುಟಾಣಿಯಲ್ಲಿ ಕುಟ್ಟಿಟ್ಕೊಂಡಿದ್ದೆ. ಅದನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನೂ ಸಹ ಅದನ್ನು ಸಹ ಜಜ್ಜಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1 ಟೊಮೊಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಟೈಮಲ್ಲಿ ನಿಮಗೆ ರುಚಿ ಕಡಿಮೆ ಇತ್ತು ಅಂತ ಹೇಳೋದಾದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಂತರ ಇದಕ್ಕೆ ಮತ್ತೆ ಇನ್ನು 2 ವಿಸಿಲ್ ಹೊಡೆಸ್ಕೋಬೇಕಾಗುತ್ತೆ. ನೀವು ವಿಸಿಲ್ ಹೊಡೆಸ್ಕೊಳ್ಳೋಕ್ಕಾಗಲ್ಲ, ವಿಸಿಲ್ ಹೊಡೆಸಲ್ಲ, ಹಾಗೆ ಬೇಯಿಸ್ಕೊತೀವಿ ಅಂದ್ರೂ ಪರವಾಗಿಲ್ಲ. ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ಟೊಮೊಟೊ ಏನೇನು ಮಸಾಲೆ ಹಾಕಿದ್ದೀವಲ್ಲ ಅದೆಲ್ಲ ಬೆಂದು ಚೆನ್ನಾಗಿ ರಸ ಬಿಡುತ್ತೆ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು. ನಮ್ಮ ಪಾಪುಗೆ ಸೂಪ್ ಅದು ಇದು ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ, ಏನೋ ಗೊತ್ತಿಲ್ಲ. ಫಸ್ಟ್ ಟೈಮು ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿ ಅವಳು ಸಹ ಕುಡಿತಾ ಇದ್ಲು. ನಾನು ಇದನ್ನು ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಮತ್ತು ನಾನು ಮಾಡಿರೋ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಪ್ಲೀಸ್ ಎಲ್ರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.